ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದೀಪಾವಳಿ ಹಬ್ಬ ಬಂತು. ದೀಪಾವಳಿ ಹಬ್ಬಕ್ಕೋಸ್ಕರ ಒಂದು ಸ್ಪೆಷಲ್ ಸ್ವೀಟನ್ನು ಮಾಡ್ತಾಯಿದ್ದೀವಿ. ಇದು ದೀಪಾವಳಿ ಅಲ್ಲದಲ್ಲೇ ಬೇರೆ ಯಾವ ಅಕೇಶನ್ ಬೇಕಾದರೂ ಏನಾದ್ರು ಸ್ಪೆಷಲ್ ಇವೆಂಟಲ್ಲೂ ಕೂಡ ನಾವು ಈ ಸ್ವೀಟನ್ನ ಮಾಡ್ಕೊಬೋದು. ಮನೆಯಲ್ಲಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಭಾಳ ಬೇಗ ಮಾಡ್ಕೊಬೋದು. ತುಂಬ ರುಚಿಯಾಗಿರುತ್ತೆ. ಕೇಸರ್ ಪೇಡ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ನೋಡೋಣ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು 2 ಬೌಲು ಮಿಲ್ಕ್ ಪೌಡರು ಯಾವುದಾದ್ರೂ ತೊಗೋಬೋದು. ಆಮೇಲೆ ಅದೇ ಸೇಮ್ ಬೌಲಲ್ಲಿ ಸಕ್ಕರೆ ಪುಡಿ, 3 ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು 1 ಬೌಲಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಅದರಲ್ಲಿ 1/4 ಬೌಲಿಗೆ ಕೇಸರಿ ನೆನೆಸಿಟ್ಟಿದ್ದೀನಿ. ಇನ್ನು 3/4 ಬೌಲ್ ಹಾಗೆ ಇಟ್ಕೊಂಡಿದ್ದೀನಿ. ಕೇಸರಿ ದಳ ಮತ್ತು ಕಟ್ ಮಾಡಿರೋ ಪಿಸ್ತಾ ಮತ್ತು ಏಲಕ್ಕಿ ಪುಡಿ ಇದಿಷ್ಟನ್ನು ತೊಗೋಬೇಕು. ಈಗ ನಾನು ಫಸ್ಟು ಕೇಸರಿನ ನೆನೆಸ್ಕೊಳ್ತೀನಿ. 1 ಬೌಲ್ ಹಾಲಿನಲ್ಲಿ 1/4 ಬೌಲ್ ಅಷ್ಟು ಹಾಲು ಹಾಕ್ಕೊಂಡು ಒಂದು 7ರಿಂದ 8 ಅಷ್ಟು ಕೇಸರಿನ, ಇನ್ನೂ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಕಲರ್ ನಿಮಗೆ ಜಾಸ್ತಿ ಬೇಕಂದರೆ ಸ್ವಲ್ಪ ಬೆಚ್ಚಗಿರೋ ಹಾಲಿನಲ್ಲಿ ನಾವು ಕೇಸರಿನ ಹಾಕಿ ಒಂದು 3/4 ಗಂಟೆ ಮುಂಚೆನೇ ನೆನೆಸಿಟ್ಕೋಬೇಕು. ಈಗ ನಾವು ಮೊದಲು ಪ್ಯಾನನ್ನು ಸ್ಟವ್ ಮೇಲೆ ಇಟ್ಟು ಪ್ಯಾನ್ ಕಾದ್ಮೇಲೆ ನಾನು 3 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೆನಲ್ಲ ಅದು ಹಾಕ್ಕೊಳ್ತೀನಿ. ತುಪ್ಪ ಕರಗಿದ ಮೇಲೆ 3/4 ಬೌಲಷ್ಟು ಹಾಲು ಏನು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಈಗ ಸಕ್ಕರೆ ಪುಡಿ, ಮನೆಯಲ್ಲೇ ಮಾಡ್ಕೊಂಡಿರೋಂಥ ಸಕ್ಕರೆ ಪುಡಿ ಸೇಮ್ ಬೌಲ್ ಅಳತೆನಲ್ಲಿ 1 ಬೌಲಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೊಳ್ತಾ ನಾವು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಬರಬೇಕು. ಹಾಲು ಮತ್ತು ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಸಕ್ಕರೆ ಪುಡಿ ಎಷ್ಟು ತೊಗೊಂಡಿದ್ದೀವೋ ಅದಷ್ಟನ್ನು 1 ಬೌಲ್ ಪೂರ್ತಿ ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಕೈ ಆಡ್ತಾ ಇರಬೇಕು. ಇದಿಷ್ಟು ಲೋ ಫ್ಲೇಮಲ್ಲೇ ಮಾಡಬೇಕು. ಆಮೇಲೆ ಸಕ್ಕರೆ ಎಲ್ಲ ಸ್ವಲ್ಪ ಕರಗಿದ ಮೇಲೆ ನಾವು ಕೇಸರಿನ ನೆನೆಸಿಟ್ಕೊಂಡಿದ್ದೀವಲ್ಲ ಹಾಲು 1/4 ಬೌಲಷ್ಟು ಅದನ್ನು ಕೂಡ ಹಾಕ್ಕೊಂಡು ಟೋಟಲ್ ಈಗ ನಾನು 1 ಬೌಲ್ ಅಷ್ಟು ಹಾಲು ಹಾಕ್ಕೊಂಡಿದ್ದೀನಿ. 1 ಬೌಲ್ ಸಕ್ಕರೆ ಪುಡಿ, 1 ಬೌಲ್ ಹಾಲನ್ನು ಹಾಕ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ನಾವು ಮಿಲ್ಕ್ ಪೌಡರ್ನ ಸೇರಿಸ್ಕೋಬೇಕಾದ್ರೆ ನಿಧಾನಕ್ಕೆ ಕೈ ಆಡ್ತಾ ಸ್ವಲ್ಪನೇ ಬ್ಯಾಚ್ ಬೈ ಬ್ಯಾಚು 2 ಬೌಲ್ ಅಷ್ಟು ನಾನು ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೋವಾ ಬಳಸ್ದಲ್ಲೇ ಮಾಡ್ತಾ ಇರೋಂಥ ಕೇಸರ್ ಪೇಡ ಇದು. ಈಗ ನೋಡಿ ಅಷ್ಟು ಮಿಲ್ಕ್ ಪೌಡರು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲೂ ಗಂಟು ಬೀಳದಿರೋ ಥರ ಕೈ ಆಡ್ತಾನೆ ಇರಬೇಕು. ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಉರಿನ ಜಾಸ್ತಿ ಮಾಡಬಾರ್ದು. ಈಗ ನಾನು 2ನೇ ಬೌಲ್ನ ಹಾಕ್ಕೊಳ್ತಾ ಇದ್ದೀನಿ ಮಿಲ್ಕ್ ಪೌಡರು. ಇದಿಷ್ಟನ್ನು ಎಲ್ಲ ಒಂದೇ ಬೌಲ್ ಅಳತೆನಲ್ಲೇ ಮಾಡ್ಕೋಬೇಕು ನೀವು. ಈಗಿಷ್ಟು ನಾನು ಏನು ತೊಗೊಂಡಿದ್ದೀನಲ್ಲ ಮಿಲ್ಕ್ ಪೌಡರು, ನೀವು ಯಾವುದೇ ಬ್ರ್ಯಾಂಡ್ ಮಿಲ್ಕ್ ಪೌಡರ್ ಆದರೂ ತೊಗೋಬೋದು. ಹಾಕ್ಕೊಂಡು ಚೆನ್ನಾಗಿ ಈಗ ನಾನು ಗಂಟಿಲ್ದಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಕೇಸರಿ ಇಲ್ಲ ಅಂತಂದವರು ಅಂದರೆ ಕೇಸರಿ ಇದಕ್ಕೆ ಹಾಕಲೇಬೇಕು, ಅದರದ್ದೇ ಫ್ಲೇವರ್ ಮೇಯ್ನ್ ಬರೋದು. ಬೇಕಂದರೆ ನೀವು ಸ್ವಲ್ಪ ಫುಡ್ ಕಲರ್ ಹಾಕ್ಕೋಬೋದು, ಆರೆಂಜ್ ಕಲರ್ ಅಥವಾ ಯೆಲ್ಲೋ ಕಲರ್, ಲೆಮನ್ ಯೆಲ್ಲೋ ಕಲರ್ನ ಹಾಕ್ಕೋಬೋದು. ಬಟ್ ಕೇಸರಿ ಹಾಕಲೇಬೇಕು ಫ್ಲೇವರ್ಗೋಸ್ಕರ. ಇದು ಅಥೆಂಟಿಕ್ ಕೇಸರ್ ಪೇಡ ಆಗಿರೋದ್ರಿಂದ ನಾನು ಕೇಸರಿ ನೆನೆಸಿ ಹಾಕ್ತೀನಿ. ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಕೇಸರಿನೇ ಹೈಲೈಟ್ ಇದರಲ್ಲಿ. ನೋಡಿ ಈಗ ಚೆನ್ನಾಗಿ ಗಟ್ಟಿ ಆಗ್ತಾ ಬರ್ತಾಯಿದೆ. ಕೈ ಆಡ್ತಾನೆ ಇರಬೇಕು. ಸುಮಾರು 20 ನಿಮಿಷನಾದರೂ ಇದನ್ನು ಕೈ ಆಡ್ತಾ ಇರಬೇಕು. ಕೈ ಬಿಡ್ದಲೇ ಚೆನ್ನಾಗಿ ಕೈ ಆಡಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಎಲ್ಲಿವರೆಗೂ ಅಂತಂದರೆ ಗಟ್ಟಿ ಆಗ್ತಾ ಬರುತ್ತೆ ಮತ್ತು ಸೈಡಲ್ಲಿ ತುಪ್ಪ ಬಿಡೋಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೂ ಕೈ ಆಡ್ತಾನೆ ಇರಬೇಕು. ಸ್ವಲ್ಪ ಇದಕ್ಕೆ ಪೇಷನ್ಸಿಂದ ಮಾಡಬೇಕು ನಾವು. ಈ ಯಾವುದೇ ಕಾರಣಕ್ಕೂ ಫ್ಲೇಮ್ನ ಜಾಸ್ತಿ ಮಾಡಬಾರ್ದು, ಲೋ ಫ್ಲೇಮಲ್ಲೇ ಮಾಡ್ತಾ ಇರಬೇಕು. ಕೈ ಆಡ್ತಾ ಇರಬೇಕು, ಎಲ್ಲೂ ಗಂಟು ಬೀಳ್ದಿರೋ ಹಾಗೆ ಚೆನ್ನಾಗಿ ಈ ಥರ ಕೈ ಆಡ್ತಾ ಇರಬೇಕು. ಇದಿಷ್ಟೇ, ಆದರೆ ತುಂಬ ಟೈಮ್ ತಗೊಳುತ್ತೆ. ಎಷ್ಟು ಚೆನ್ನಾಗಿ ನಾವು ಗಂಟಿಲ್ದಲೇ ಚೆನ್ನಾಗಿ ಕೈಯಾಡಿ ಮಾಡ್ತೀವಲ್ಲ, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಹಾಲು ಮತ್ತು ಮಿಲ್ಕ್ ಪೌಡರ್ ಅಷ್ಟೇ ಇರೋದು ಮತ್ತು ನೆನೆಸಿರೋಂಥ ಕೇಸರಿ ಎಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ರುಚಿ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ಕೇಸರ್ ಫ್ಲೇವರ್ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆದಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ಈ ಥರ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾಯಿದೆ ಮತ್ತು ಪ್ಯಾನನ್ನು ಹೀಗೆ ಸುತ್ಕೊಂಡು ಬಿಡೋಕ್ಕೆ ಶುರುವಾಗುತ್ತೆ. ಇದು ನೆಕ್ಸ್ಟ್ ಸ್ಟೇಜಿಗೆ ಬರ್ತಾಯಿದೆ ಅಂತಂದ್ಬಿಟ್ಟು ಈಗ ನಾವು ಏನು ಸ್ಟವ್ನ ಆಫ್ ಮಾಡಿಬಿಟ್ಟು ಕೈ ಆಡ್ತಾನೆ ಇರಬೇಕು, ಬಿಡಬಾರ್ದು. ಏಕೆಂದರೆ ಅದರಲ್ಲಿ ಪ್ಯಾನಲ್ಲಿ ಇನ್ನೂ ಹೀಟ್ ಇರುತ್ತೆ. ಆ ಹೀಟಲ್ಲೇ ಇನ್ನೂ ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಇಲ್ಲ ಅಂದರೆ ಹಾಗೆ ಬಿಟ್ಬಿಟ್ರೆ ಅದು ತಳ ಒತ್ಬಿಡುತ್ತೆ. ಹಾಗಾಗಿ ಯಾಕೆಂದರೆ ಇದು ನಾವು ಮಿಲ್ಕ್ ಹಾಕಿರೋದ್ರಿಂದ, ಮಿಲ್ಕ್ ಮತ್ತು ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ನೋಡಿ ಈ ಥರ ಎಲ್ಲಿವರೆಗೂ ಅಂತಂದರೆ ಈಗ ನಾವು ಕೈಯಲ್ಲಿ ಒಂದು ಸ್ವಲ್ಪ ತೊಗೊಂಡು ಅದು ಇನ್ನೂ ಬಿಸಿ ಇರುತ್ತೆ, ಆವಾಗನೇ ನಾವು ಉಂಡೆ ಕಟ್ಟಿ ನೋಡಬೇಕು. ಎಲ್ಲೂ ಕೈಗೆ ಅಂಟಲಿಲ್ಲ, ಚೆನ್ನಾಗಿ ಉಂಡೆ ಮಾಡೋಕ್ಕೆ ಬಂತು ಅಂದರೆ ನಾವು ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಅಂದರೆ ಪ್ರೊಸೀಜರ್ನ ಸ್ಟಾಪ್ ಮಾಡಬೇಕು. ಬಟ್ ಕೈ ಆಡ್ತಾ ಇರಬೇಕು, ಸ್ಟವ್ನ ಆಫ್ ಮಾಡಿರಬೇಕು. ನೋಡಿ ಈ ಥರ ಚೆನ್ನಾಗಾಗಿದೆ. ಲಾಸ್ಟಲ್ಲಿ ಏಲಕ್ಕಿ ಪುಡಿನ ಹಾಕ್ಕೋಬೇಕು. ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸತಿ ನಾವು ಕೈ ಆಡ್ತಾ ಇರಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರನೇ ಅದು ಅಂಟೋ ಥರನೇ ಇರುತ್ತೆ. ಯಾಕೆಂದರೆ ಇದು ಆರಿದ ಮೇಲೆ ಸಕ್ಕರೆ ಇದು ಗಟ್ಟಿ ಆಗುತ್ತೆ ಅದು ಲಾಸ್ಟಲ್ಲಿ. ಅದಕ್ಕೆ ಈ ಸ್ಟೇಜಲ್ಲೇ ನಾವು ತಗೋಬೇಕು. ಸ್ವಲ್ಪ ಈ ಗಮ್ ಥರ ಬರುತ್ತಲ್ಲ, ಆ ಸ್ಟೇಜಲ್ಲಿ ಇದ್ದಾಗಲೇ ನಾವು ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಇದಿಷ್ಟನ್ನು ನಾವು ಅದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ಯಾಚುಲ ತೊಗೊಂಡು ತುಂಬಾ ಬಿಸಿ ಇರುತ್ತೆ, ತುಂಬ ಹುಷಾರಾಗಿ ನಾವು ಸ್ಪ್ರೆಡ್ ಮಾಡಬೇಕು. ಇದು ಸ್ವಲ್ಪ ಆರ್ಕೋಬೇಕು. ಒಂದು 5 ನಿಮಿಷ
ಅದನ್ನು ಆರೋದಕ್ಕೆ ಬಿಡಬೇಕು. ಇಲ್ಲ ಒಂದು 7-8 ನಿಮಿಷನಾದರೂ ಆರಕ್ಕೆ ಬಿಡಬೇಕು ಸ್ವಲ್ಪ. ನೋಡಿ ಈ ಥರ ಎಲ್ಲ ಸ್ಪ್ರೆಡ್ ಮಾಡಿ ಹಾಕಿದ್ದೀವಲ್ಲ, ಸ್ವಲ್ಪ ಅದು ತಣ್ಣಗಾಗ್ತಾ ಬರ್ತಾಯಿದೆ. ಬೆಚ್ಚಗಾದ ಮೇಲೆ ನಾವು ಅದನ್ನು ತೊಗೊಂಡು ಚೆನ್ನಾಗಿ ಸ್ವಲ್ಪ ನಾದ್ಕೋಬೇಕು. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಇದು ಸ್ವಲ್ಪ ಈ ಥರ ಹಿಂಗೆ ಗಟ್ಟಿಗೆ ಹಿಂಗೆ ರಬ್ಬರ್ ಥರನೇ ಅನಿಸುತ್ತೆ ಅದು. ಬಟ್ ಆರಿದ್ಮೇಲೆ ಇದು ಆ್ಯಕ್ಚುಲಿ ಈ ಸ್ವೀಟು ಒಂದಿನ ಆರ್ಕೊಂಡ್ಮೇಲೆ ನಿಮಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ, ಅದು ಪೇಡಾದ ಕನ್ಸಿಸ್ಟೆನ್ಸಿ. ಈಗ ನೋಡಿ ಈ ಲೆವೆಲಿಗೆ ಇದ್ದಾಗಲೇ ನೋಡಿ ಕೈಗೆಲ್ಲೂ ಅಂಟ್ತಿಲ್ಲ ಇದು. ಆದರೆ ಈ ಥರ ಹಿಟ್ಟು ಥರ ಚೆನ್ನಾಗಿ ಬರಬೇಕಿದು, ಸಾಫ್ಟಾಗೂ ಇರುತ್ತೆ. ಈಗ ನಾವು ನಾನು ಇದು ಸ್ಕೂಪ್ನ ತೊಗೊಂಡು 1 ಸ್ಕೂಪ್ ಅಳತೆನಲ್ಲಿ ಇದಿಷ್ಟು ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಅಂದರೆ ಎಲ್ಲದನ್ನು ಒಂದೇ ಲೆವೆಲಲ್ಲಿ ಒಂದೇ ಸಮ ಬರಬೇಕಲ್ವ ಅದು ಪೇಡ. ಅದಕ್ಕೋಸ್ಕರ ನಾನು ಈ ಸ್ಕೂಪ್ನ ಯೂಸ್ ಮಾಡಿಕೊಂಡು, ಅಂದರೆ ಇದು 1/2 ಟೀ ಸ್ಪೂನ್ ಬರುತ್ತಲ್ಲ, ಅದನ್ನು ತೊಗೊಂಡು ಅದರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದು ಒಂದೇ ವೆಯ್ಟ್ ಬರುತ್ತೆ, ಅವಾಗ ಚೆನ್ನಾಗಿ ಒಂದೇ ಅಳತೆನಲ್ಲಿ ಬರುತ್ತೆ. ಇದಿಷ್ಟನ್ನು ಹಿಟ್ಟನ್ನು ನಾನು ಕ್ಲೀನಾಗಿ ಇದು ಮಾಡಿಕೊಂಡು ಈಗ ಒಂದೊಂದನ್ನೇ ನಾನು ಚೆನ್ನಾಗಿ ಹೊರಳಿಸ್ತೀನಿ. ಚೆನ್ನಾಗಿ ರೌಂಡ್ ಮಾಡಬೇಕು. ಆ ಜಿಡ್ಡಂಶ ಎಲ್ಲ ಹೋಗಿ ಈ ಥರ ಸಾಫ್ಟ್ ಆಗುತ್ತೆ. ನಾವು ಕೈಯಲ್ಲಿ ಸುತ್ತಿದಷ್ಟು ಸಾಫ್ಟ್ನೆಸ್ ಚೆನ್ನಾಗಿ ಬರುತ್ತೆ, ಹಿಟ್ಟು ಚೆನ್ನಾಗಿ ನಾದ್ದಂಗೆ ಆಗುತ್ತದು, ಆವಾಗ ಸಾಫ್ಟಾಗಿ ಬರುತ್ತೆ. ಆಮೇಲೆ ನಾವು ಹೆಬ್ಬೆಳ್ಳಿನ ಸಹಾಯದಿಂದ ಈ ಥರ ನೋಡಿ ಹಿಂಗೆ ಇದು ಮಾಡ್ಕೋಬೇಕು. ಆವಾಗ ಕೇಸರ ಪೇಡ ಶೇಪ್ ಆಗುತ್ತಿದ್ದು. ಈ ಥರ ನಾನು ಎಲ್ಲ ಉಂಡೆಗಳನ್ನೂ, ಇದು ಸಾಧಾರಣ ನಂಗೆ ಇಷ್ಟು ಈ ಅಳತೆ ಇದರಲ್ಲಿ ನನಗೆ ಒಂದು 20ರಿಂದ 21 ಪೇಡಗಳಾಗಿದೆ ಈ ಮೆಷರ್ಮೆಂಟ್ ಇದರಲ್ಲಿ. ನೋಡಿ ಎಲ್ಲದನ್ನು ನಾನು ಇದೇ ಥರ ಆದಷ್ಟು ಬೆಚ್ಚಗಿರುವಾಗಲೇ ಮಾಡಿಬಿಡಿ. ಇದು ತುಂಬ ತಣ್ಣಗಾದರೆ ನಿಮಗೆ ಈ ಥರ ರೌಂಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬೇಗ ರೌಂಡ್ ಮಾಡ್ಕೊಳ್ತಾ ನೋಡಿ ಈ ಥರ ಎಲ್ಲ ಸ್ವಲ್ಪ ಅದು ಸಾಫ್ಟ್ ಆಗುತ್ತೆ. ನೋಡಿ ನಿಮಗೆ ಗೊತ್ತಾಗುತ್ತೆ ಅದು. ಎಲ್ಲದನ್ನು ಈ ಥರ ಮಾಡಿ ಮತ್ತು ಹೆಬ್ಬೆರಳಿಂದ ನಾವು ಈ ಥರ ಪ್ರೆಸ್ ಮಾಡಿದ್ರೆ ಈ ಶೇಪು ಬರುತ್ತೆ, ಪೇಡ ಶೇಪು ಆಗುತ್ತೆ. ಈಗ ನಾವು ಅದಕ್ಕೆ ಕೇಸರಿ ದಳಗಳು ಏನು ತೊಗೊಂಡಿದ್ದೀವಲ್ಲ ಅದನ್ನು ಒಂದೊಂದೇ ಕೇಸರಿ ದಳಗಳನ್ನೆಲ್ಲ ಇಟ್ಕೊಳ್ತಾ ಬರಬೇಕು. ಹಾಲಿನಲ್ಲಿ ಕೇಸರಿ ನೆನೆಸಿ ಮಾಡಿರೋದ್ರಿಂದ ಕೇಸರ್ ಫ್ಲೇವರ್ ತುಂಬ ಚೆನ್ನಾಗಿ ಬಂದಿರುತ್ತೆ. ಇದಂತೂ ಯಾವ್ದಾರು ಅಕೇಶನ್ಸಿಗೆ ಮತ್ತು ಯಾವ್ದಾರು ಪಾರ್ಟೀಸ್ನಲ್ಲೂ ಮಾಡ್ಬೋದು. ಡಿಲೈಟ್ ಇದು ಡೆಸರ್ಟ್ ಥರನೇ ಯೂಸ್ ಮಾಡ್ಕೋಬೋದು. ಆಮೇಲೆ ಹಬ್ಬಗಳಿಗಂತೂ ಎಸ್ಪೆಷಲಿ ದೀಪಾವಳಿ ಹಬ್ಬಕ್ಕೆ ಎಷ್ಟು ಥರ ಸ್ವೀಟ್ ಮಾಡಿದ್ರೂ ಸಾಲದು. ಸೊ ಈ ಥರದ್ದು ಒಂದು ಪೇಡಾನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಸ್ವೀಟ್ ಸ್ಟಾಲಿಂದ ತರೋದ್ರ ಬದಲು, ಅಂದರೆ ನಿಮಗೆ ಖುಷಿ ಆಗಬೇಕು, ಅಂದರೆ ನಾನು ಮಾಡಿದ್ದು ಅಂತ ಖುಷಿ ಆಗಬೇಕು ಅನಿಸಿದ್ರೆ ನೀವು ಮನೆಯಲ್ಲಿ ಈ ಥರ ಮಾಡ್ಬೋದು. ಆಮೇಲೆ ಯಾವ್ದಾದ್ರು ದೇವರ ಪೂಜೆಗಳಿಗೆ ಅಥವಾ ಏನಾದರೂ ಸ್ಪೆಷಲ್ ಅಕೇಶನಲ್ಲಿ ನೈವೇದ್ಯಕ್ಕೆ ಮಾಡಬೇಕು ಅಂದರೂ ಕೂಡ ಈ ಕೇಸರಿ ಪೇಡ ಮಾಡ್ಬೋದು. ತುಂಬ ಒಳ್ಳೆಯದು ಕೂಡ. ಕೇಸರು ತುಂಬ ಹೆಲ್ತಿನೂ ಒಳ್ಳೆಯದು ಅಂತ ಹೇಳ್ತಾರೆ. ಟೇಸ್ಟು ಸಖತ್ತಾಗಿರುತ್ತೆ. ರಾಯಲ್ ಟ್ರೀಟ್ ಅಂತಲೇ ಹೇಳ್ಬೋದು ಇದನ್ನು. ಈಗ ನಾನು ಕಟ್ ಮಾಡಿರೋಂಥ ಪಿಸ್ತಾ ಚೂರುಗಳನ್ನ ಒಂದೊಂದೇ ಇಡ್ತಾಯಿದ್ದೀನಿ ಮೇಲ್ಗಡೆ ಅಲಂಕಾರಕ್ಕೆ ಅಂತ. ಫ್ಲೇವರು ಚೆನ್ನಾಗಿರುತ್ತೆ, ಬಾಯಿ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಲ್ಲದಕ್ಕೂ ನಾನು ಕೇಸರಿ ದಳ ಇಟ್ಟು ಮತ್ತು ಪಿಸ್ತಾ ಚೂರುಗಳನ್ನ ಇಡ್ತಾಯಿದ್ದೀನಿ. ಇದು ಸಾಫ್ಟಾಗಿ ಮತ್ತು ಒಂಥರ ಫಸ್ಟ್ ಡೇ ಚ್ಯೂಯಿ ಥರ ಇರುತ್ತೆ. ಆಮೇಲೆ ನೆಕ್ಸ್ಟ್ ಡೇ ತುಂಬ ಚೆನ್ನಾಗಾಗುತ್ತೆ. ಇದು ಟೇಸ್ಟು ಸಖತ್ತಾಗಿರುತ್ತೆ. ಇದನ್ನು ನೀವು ಸ್ವೀಟ್ ಸ್ಟಾಲಲ್ಲಿ ತರೋದ್ರ ಬದಲು ಮನೆಯಲ್ಲೇ ಸುಲಭವಾಗಿ ಮನೇಲಿ ಮಾಡ್ಕೋಬೋದು. ಪಕ್ಕ ಮೆಷರ್ಮೆಂಟು ನಾನು ಏನು ತೋರಿಸಿದ್ದೀನಲ್ಲ ಆ ಅಳತೆನಲ್ಲೇ ಮಾಡಿದ್ರೆ ಈಸಿಯಾಗಿ ಬರುತ್ತೆ, ಫೇಲ್ ಆಗೋ ಚಾನ್ಸೇ ಇಲ್ಲ. ನೀವು ಒಂದು ಸತಿ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ನೀವು ಯಾವ್ದಾರ ಫೆಸ್ಟಿವಲ್ಸಿಗೆ ಮತ್ತು ಇನ್ನೇನಾರ ಸ್ಪೆಷಲ್ ಅಕೇಶನ್ಸಲ್ಲಿ ಮಾಡ್ಕೊಬೋದು. ಇದನ್ನು ಒಂದೇ ಥರ ಸ್ವೀಟ್ಗಳು ಅದೆಲ್ಲ ತಿಂದು ಬೇಜಾರಾಗಿದ್ದರೆ ಆಯಿಲ್ನಲ್ಲಿ ಡೀಪ್ ಫ್ರೈ ಮಾಡೋ ಅಂಥ ಸ್ವೀಟ್ ಮತ್ತು ಮಿಲ್ಕ್ ಪೌಡರ್ನ ಇಷ್ಟಪಟ್ಟು ತಿನ್ನೋವಂಥವ್ರಿಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ. ಮಿಲ್ಕ್ ಸ್ವೀಟ್ಸಲ್ಲಿ ನೋಡಿ ಈ ಥರ ನನಗೆ ಒಂದು 20ರಿಂದ 21 ಪೇಡಗಳಾಗಿದ್ದಾವೆ. ಈ ಹಬ್ಬಕ್ಕೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಬೆಲ್ ಐಕನ್ನ ಒತ್ತಿ ನನ್ನದೆಲ್ಲ ವೀಡಿಯೋಸ್ದು ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.